ನಾನು ಮಾತಾಡೋದನ್ನ ಯಾರಿಗೂ ಹೇಳಬೇಡಿ. ಮೊದಲಿಂದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕಾಗಿರೋದು ನಮ್ಮ ವಾಣಿಜ್ಯ ಮಂಡಳಿಯವರಿಗೆ. ಇಷ್ಟೊಂದು ಸುಂದರವಾದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೂ ಹಾಸನ್ ರಘು ಹಾಗೂ ನಮ್ಮ ಅನೂಪ್ ನಾಗ್ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನನಗೆ ಅನಂತ ನಾಗ್ ಅವ್ರ ಬಗ್ಗೆ ಅನಿಸೋದು ಏನು ಅಂತಂದ್ರೆ, ಸ್ಫುರದ್ರೂಪಿ, ಸುಂದರ, ಸುಲಲಿತ, ಸಂಗೀತಗಾರ ಅಂಡ್ ವಾಟ್ ನಾಟ್ ಎಲ್ಲವೂ ಅವರಾಗಿದ್ದಾರೆ. ಸುಮಾರು ಅವರ ಸಂಕಲ್ಪ ಚಿತ್ರದಿಂದ ನಾನು ಅವ್ರನ್ನ ನೋಡಿದ್ದೀನಿ. ನನ್ನ ನಾಟ್ಯಗಳನ್ನು ಅವರು ನೋಡಿದ್ದಾರೆ, ಅವರ ನಾಟ್ಯಗಳನ್ನ ನಾನು ನೋಡಿದ್ದೀನಿ. ಆಗಿಂದಲೂ ಪರಿಚಯ. ಮತ್ತೆ ಏನು ಅಂದರೆ, ಒಂದು ಗಳಿಗೆಯಲ್ಲಿ ಇದ್ದಂಥ ಮನಸ್ಸು ಇನ್ನೊಂದು ಗಳಿಗೆಯಲ್ಲಿ ಇರ್ತಾ ಇರಲಿಲ್ಲ ಅವ್ರಿಗೆ. ತುಂಬ ಚಂಚಲ ಸ್ವಭಾವ. ಏನಂತೀರ ಗಾಯತ್ರಿ ಅವರೇ? ಹಾಗಿದ್ರು ಆದರೆ ಅವರು ಪಾತ್ರದಲ್ಲಿ ಲೀನವಾಗೋದನ್ನ ನೋಡ್ತಾ ಇದ್ರೆ ಹಬ್ಬ ಅನ್ಸೋದು. ಎಷ್ಟೋ ಸಲ ಲೋಕೇಶ್ ಅಂತ ಕಲಾವಿದರ ಹೆಂಡತಿ ಆಗಿದ್ರು ಸಹಿತ ಯಾರು ನಿಮ್ಮ ಮೆಚ್ಚಿನ ನಟ ಅಂದಾಗ ನಾನು ಹೇಳಿದ್ದೀನಿ, ಅನಂತ್ ನಾಗ್ ಅವರು ನನ್ನ ಮೆಚ್ಚಿನ ನಟ ಅಂತ. ಅವರ ಕಣ್ಣಿನ ಅಭಿನಯ ಇದೆಯಲ್ಲ, ಅದಂತೂ ಸಾಧ್ಯನೇ ಇಲ್ಲ. ಅವರ ಎಲ್ಲ ಚಿತ್ರಗಳನ್ನು ನೀವು ನೋಡಿದ್ದೀರಾ, ಆನಂದ ಪಟ್ಟಿದ್ದೀರಾ. ಎಷ್ಟು ಜನ ಆಗಿನ ಕಾಲದಲ್ಲಿ ಹೆಂಗಸರು 75-80 ಸಮಯದಲ್ಲಿ ಅಂತೂ ಎಲ್ಲರೂ ಅನಂತ್ ನಾಗ್ ಅಂತ ಇದ್ರು. ಸೊ ಅಂಥ ಒಂದು ಕಲಾವಿದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊರಕಿದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಅನ್ಕೋತೀನಿ. ಅಂಥ ಕಲಾವಿದನಿಗೆ ಪದ್ಮಭೂಷಣ ಬಂದಿದ್ದು ನಮ್ಮೆಲ್ಲರ ಸುಕೃತ ಅಂತ ಅನ್ಕೊಳ್ಳೋಣ. ಹಾಗೆ ಮೋಹನ್ ಅವರು ನಮ್ಮ ಚಿತ್ರರಂಗಕ್ಕೋಸ್ಕರ ತುಂಬ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಪದ್ಮಶ್ರೀ ಬಂದಿದ್ದು, ಅವರಿಗೂ ಅಭಿನಂದನೆಗಳು. ಇದೆ ಹಾಸನ್ ರಘು ಅವ್ರಿಗೆ ಅಂತ ವಯಸ್ಸಾಯ್ತು, ಕ್ಷಮಿಸ್ಬಿಡಿ. ಸೊ ಎಲ್ಲ ಕಲಾವಿದರು ಬಂದು ಅವರನ್ನ ಗೌರವಿಸ್ತಾ ಇರೋದಕ್ಕೆ ನಿಮಗೆ ಮೊದಲು ನಾವು ಧನ್ಯವಾದಗಳನ್ನು ಅರ್ಪಿಸ್ಬೇಕು. ನಮಸ್ಕಾರ.